ನಮಸ್ಕಾರ ಕನ್ನಡ ಒನ್ನೆಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಇರಾನ್ ಮತ್ತು ಇಸ್ರೇಲ್ ನಡುವಿನ ಸಂಘರ್ಷದಲ್ಲಿ ಏನಾಗ್ತಿದೆ ಅನ್ನೋದನ್ನು ಪ್ರತಿದಿನ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ನಿಖರವಾದ ಸುದ್ದಿಯನ್ನು ಕೊಡುವಂತಹ ಪ್ರಯತ್ನವಾಗಿ ಪ್ರತಿದಿನವೂ ಸಹ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ನಿನ್ನೆ ನಿಮಗೆ ಗೊತ್ತೇ ಇದೆ, ನಿನ್ನೆ ಎಲ್ಲ ಸುದ್ದಿಯಾಗಿದ್ದು ಅಮೇರಿಕ ಇರಾನ್ನ ಅಣುಸ್ಥಾವರಗಳ ಮೇಲೆ ದಾಳಿ ಮಾಡಿದೆ. B-2 ಬಾಂಬರ್ಗಳನ್ನು ಬಳಸ್ಕೊಂಡು ಬಂಕರ್ ಬಸ್ಟರ್ ಅನ್ನುವಂತಹ 14,000 kg ತೂಕದ ದೊಡ್ಡ ದೊಡ್ಡ ಬಾಂಬುಗಳನ್ನು ಹಾಕ್ತು. ನೆಲದ ಅಡಿಯಲ್ಲಿರುವ ಸುಮಾರು 300 ಅಡಿ ಒಳಗೆ ಇರುವಂತಹ, ನೆಲದ ಮೇಲಿಂದ 300 ಅಡಿ ಒಳಗಡೆ ಇರುವಂತಹ ಇರಾನ್ನ ಅಣುಸ್ಥಾವರಗಳು, ಯುರೇನಿಯಂ ಎನ್ರಿಚ್ಮೆಂಟ್ ಸೆಂಟರ್ಗಳು ಅಥವಾ ಲ್ಯಾಬುಗಳು ಧ್ವಂಸ ಆಗಿ ಹೋಗಿದ್ದಾವೆ ಅಂತ ನಿನ್ನೆ ಎಲ್ಲವೂ ಸಹ ಸಾಕಷ್ಟು ಮಾಧ್ಯಮಗಳು, ಯಾಕೆಂದರೆ ಇರಾನ್ ಒಂದು ಮುಸ್ಲಿಂ ದೇಶ, ಹಾಗಾಗಿ ಅದರ ವಿರುದ್ಧ ಸುದ್ದಿ ಮಾಡೋದರಲ್ಲಿ ಇವರಿಗೆಲ್ಲ ಒಂದು ಖುಷಿ, ಬಹಳ ಸಂತೋಷ. ಅಮೇರಿಕ ಹಾಕಿದ ಬಾಂಬ್ಗೆ ಇರಾನ್ ಮುಗದೇ ಹೋಯಿತು, ಸತ್ತೇ ಹೋಯಿತು, ಶರಣಾಗೋಯ್ತು. ಈ ಹೇಳಿಕೆಯನ್ನು ಕಳೆದ 10 ದಿನಗಳಿಂದ ಹೇಳ್ತಾನೆ ಇದ್ದಾರೆ. ಇರಾನ್ ತಿರುಗಿಸಿ ಹೊಡಿತಾನೇ ಇದೆ. ಸೊ ನಿನ್ನೆಯೂ ಸಹ ಅಬ್ಬರಿಸಿದ್ರು ಎಲ್ಲ ಸುದ್ದಿ ಸಂಸ್ಥೆಗಳು, ಗೋಧಿ ಮಾಧ್ಯಮಗಳು, ಇಸ್ಲಾಮೋಫೋಬಿಯಾದಿಂದ ನರಳುವಂತಹ ವ್ಯಕ್ತಿಗಳು, ಸಂಸ್ಥೆಗಳು ಎಲ್ಲರೂ ಸಹ. ಆದರೆ ನಾನು ಆದಷ್ಟು ವಾಸ್ತವವಾಗಿ ಏನಾಗಿರಬಹುದು, ಏನು ಅಧಿಕೃತವಾಗಿ ಮಾಹಿತಿ ಇದೆ ಅದನ್ನು ಮಾತ್ರ ಕೊಟ್ಟಿದೆ. ಇವತ್ತು ಸಹ ಒಂದು ಅಧಿಕೃತವಾದಂತಹ ಸೋರ್ಸ್ಗಳ ಮೂಲಕ ನಾನು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಅಮೇರಿಕ ಹಾಕಿದ ಬಾಂಬುಗಳು ಟುಸ್ ಆಗಿರುವಂತಹ ಸಾಧ್ಯತೆಗಳಿದ್ದಾವೆ. ಸಾಧ್ಯತೆ ಇದೆ, ಟುಸ್ ಆಗಿದೆ ಅಂತ ಹೇಳ್ತಿಲ್ಲ, ಸಾಧ್ಯತೆ ಯಾಕಿದೆ ಅನ್ನೋದಕ್ಕೆ ನಾನು 3 ಸುದ್ದಿ ಸಂಸ್ಥೆಗಳು ಮತ್ತು ಅಂತಾರಾಷ್ಟ್ರೀಯ ಅಟಾಮಿಕ್ ಎನರ್ಜಿ ಸೆಂಟರ್ ಕೊಟ್ಟಿರುವಂತಹ ಹೇಳಿಕೆಗಳನ್ನು ನಿಮ್ಮ ಮುಂದೆ ಕೋಟ್ ಮಾಡ್ತೀನಿ. ಸೊ ಏನಾಯಿತು, ನಿಮಗೆ ಗೊತ್ತಿರೋ ಹಾಗೆ B-2 ಬಾಂಬರ್ಗಳನ್ನು ಬಳಸ್ಕೊಂಡು, ಶಕ್ತಿಯುತವಾದಂತಹ ಬಾಂಬರ್ಗಳವು, ಅವುಗಳನ್ನು ಬಳಸ್ಕೊಂಡು ಅಮೇರಿಕ 14,000 kg ತೂಕದ ಮಿಸೈಲ್ಗಳನ್ನು ತಗೊಂಡು ಹೋಗಿ ಇರಾನ್ನ ಅಣುಸ್ಥಾವರಗಳಿದ್ದಂತಹ 3 ಜಾಗ, ಫೋರ್ಡೋ, ನಟಾನ್ಸ್ ಮತ್ತು ಇಸ್ಫಹಾನ್ ಅನ್ನುವಂತಹ 3 ಜಾಗಗಳಲ್ಲಿ ಉದುರಿಸ್ತು. ಆನಂತರ ಟ್ರಂಪ್ ಹೇಳಿಕೆ ಬಂತು, ನೆತನ್ಯಾಹು ಹೇಳಿಕೆ ಬಂತು, ಇರಾನ್ ಸಹ ಹೇಳ್ತು ಹೌದು ದಾಳಿಯಾಗಿದೆ, ಇದಕ್ಕೆ ಪ್ರತ್ಯುತ್ತರ ಕೊಡ್ತೀವಿ, ನೀವು ಹೆಣ ಆಗಬೇಕು, ಇಲ್ಲ ನಾವು ಹೆಣ ಆಗಬೇಕು ಅಂತೆಲ್ಲ ಚಾಲೆಂಜ್ ಮಾಡಿತ್ತು. ಇವತ್ತು ಸಹ ಹೇಳಿಕೆಯನ್ನು ಕೊಟ್ಟಿದೆ ಇರಾನ್. ಖಾಮಿನೇಯಿ ಅವರ ಮೂಲಕ ಒಂದು ಹೇಳಿಕೆ ಬಂದಿದೆ. ಅದರ ಪ್ರಕಾರ ಅವ್ರು ಹೇಳಿರೋದು, ಯುದ್ಧವನ್ನು ನೀವು ಆರಂಭಿಸಿದ್ದೀರಿ, ನಾವು ಅಂತ್ಯಗೊಳಿಸ್ತೀವಿ, ಮತ್ತು ಎಲ್ಲಿ, ಯಾವಾಗ, ಹೇಗೆ ಅನ್ನೋದನ್ನು ಕೂಡ ನಾವೇ ನಿರ್ಧರಿಸ್ತೀವಿ, ವೆಯ್ಟ್ ಮಾಡಿ ಅಂತ ಅಮೇರಿಕಾಗೆ ಮತ್ತು ಇಸ್ರೇಲ್ಗೆ ಇರಾನ್ ಎಚ್ಚರಿಕೆಯನ್ನು ಕೊಟ್ಟಿದೆ. ಇದರ ನಡುವೆ ರಷ್ಯಾದಲ್ಲಿ ಪುಟಿನ್ನ ಸಹಾಯಕರಾಗಿರುವ ಅಥವಾ ತುಂಬ ಆಪ್ತರಾಗಿರುವಂತಹ ಒಬ್ಬರು ಹೇಳಿದ್ದಾರೆ, ಇರಾನ್ಗೆ ನ್ಯೂಕ್ಲಿಯರ್ ವೆಪನ್ಸನ್ನು ಕೊಡೋದಕ್ಕೆ, ಅಣುಬಾಂಬನ್ನು ಕೊಡೋದಕ್ಕೆ ಸಾಕಷ್ಟು ದೇಶಗಳು ಸಿದ್ಧವಾಗಿ ನಿಂತಿದ್ದಾವೆ ಅಂತ ಅಷ್ಟು ಮಾತ್ರ ಹೇಳಿಬಿಟ್ಟಿದ್ದಾರೆ. ಅದು ಸೂಚ್ಯವಾಗಿ ಅಮೇರಿಕಾಗೆ ಎಚ್ಚರಿಕೆ ಅಂತಲೇ ಪರಿಗಣಿಸಬೇಕಾಗತ್ತೆ. ಸೊ ಈ ನಡುವೆ ನಾನು ಹೇಳ್ತಿದ್ನಲ್ಲ, ಎಷ್ಟು ಹಾನಿಯಾಗಿರಬಹುದು ಅಣುಸ್ಥಾವರಗಳಿಗೆ, ಎಷ್ಟಾಗಿರಬಹುದು ಅಂತ. ಗೋಧಿ ಮಾಧ್ಯಮಗಳ ಪ್ರಕಾರ ಇರಾನ್ ಇಲ್ಲವೇ ಇಲ್ಲ, ಮಣ್ಣಾಗೋಯ್ತು. ಇನ್ನು ಅಮೇರಿಕ ಪರ, ಇಸ್ರೇಲ್ ಪರ ಇರುವಂತಹ ಮಾಧ್ಯಮಗಳು, ವ್ಯಕ್ತಿಗಳು, ವಿಶ್ಲೇಷಕರು ಅವರ ಪ್ರಕಾರ ಇರಾನ್ ಇನ್ನು ಎದ್ದು ನಿಂತ್ಕೊಳ್ಳೋಕೆ ಆಗೋದೇ ಇಲ್ಲ, ಅದ್ರ ಕೈ ಶಕ್ತಿನೇ ಇಲ್ಲ. ಆದರೆ ಅಮೇರಿಕದ ಸುದ್ದಿ ಸಂಸ್ಥೆ ಒಂದಲ್ಲ 2-3 ಹೇಳ್ತೀನಿ, ಎಲ್ಲವನ್ನು ಸಹ ವಿವರಿಸಿ ಹೇಳ್ತೀನಿ. ಮೊದಲಿಗೆ ನಾವು ನೋಡೋದು ದ ನ್ಯೂಯಾರ್ಕ್ ಟೈಮ್ಸ್ ಅನ್ನುವಂತಹ ಅಮೇರಿಕದ ಸುದ್ದಿ ಸಂಸ್ಥೆ. ಅದು ಹೇಳ್ತಾ ಇದೆ, ಯಾವುದನ್ನು ಮೂಲವಾಗಿ ಇಟ್ಟುಕೊಂಡು ಹೇಳ್ತಾ ಇದೆ, ಸುದ್ದಿಯ ಮೂಲ ಏನು ಅದಕ್ಕೆ ಅಂದರೆ ಪೆಂಟಗಾನ್ನಲ್ಲಿರುವಂತಹ, ಪೆಂಟಗಾನ್ ಏನು ಅಮೇರಿಕದ ಭದ್ರತಾ ಫೋರ್ಸಸ್ ಏನಿದೆ, ಸೈನ್ಯ ಏನಿದೆ, ಅದರ ಹೆಡ್ ಕ್ವಾರ್ಟರ್ಸ್. ಪೆಂಟಗಾನ್ನ ಒಬ್ಬರು ಅಧಿಕಾರಿ ತಮ್ಮ ಹೆಸರನ್ನು ಉಲ್ಲೇಖಿಸಬಾರದು ಅಂತ ಹೇಳಿ ಈ ಪತ್ರಿಕೆಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದು ಏನು ಅಂತಂದರೆ, ಎಷ್ಟು ಹಾನಿ ಆಗಿದೆ ಅನ್ನುವುದು ನಮಗೆ ಖಚಿತ ಇಲ್ಲ, ಅದು ಇನ್ನು ಮುಂದಿನ ದಿನಗಳಲ್ಲೇ ಗೊತ್ತಾಗಬೇಕು, ನಮಗೆ ಯಾವುದೇ ಮಾಹಿತಿ ಇಲ್ಲ ಅಂತ. ಆದರೆ ಅದೇ ಪೆಂಟಗನ್ ಅಧಿಕೃತವಾಗಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳ್ತು, ಧ್ವಂಸ ಮಾಡಿಬಿಟ್ಟಿದ್ದೀವಿ ಅಂತ. ಸೊ ಅಲ್ಲಿಗೆ ಒಂದು ಅನುಮಾನದ ಚುಕ್ಕೆಯನ್ನು ಮೂಲಗಳ ಪ್ರಕಾರ ದ ನ್ಯೂಯಾರ್ಕ್ ಟೈಮ್ಸ್ ಕೊಡ್ತಾ ಇದೆ. ಅಮೇರಿಕದ ಪತ್ರಿಕೆ ಇದು, ಅಮೇರಿಕದ ನ್ಯೂಸ್ ಪೇಪರ್, ಅಮೇರಿಕದ ಸುದ್ದಿ ಸಂಸ್ಥೆ. ಆ ನಂತರ ಅಮೇರಿಕ ಸರ್ಕಾರದ ಟ್ವೀಟನ್ನು ನೋಡಿದಾಗ, ಬಾಂಬಾರ್ಡ್ಮೆಂಟ್ ಆದ ತಕ್ಷಣವೇ ಹೇಳ್ತು ಇರಾನ್ನ ಅಣುಸ್ಥಾವರಗಳು ಸಂಪೂರ್ಣವಾಗಿ ನಾಶ ಆಗೋಗಿದ್ದಾವೆ ಅಂತ. ಕೆಲವೇ ಗಂಟೆಗಳಲ್ಲಿ ಅದನ್ನು ಬದಲಾಯಿಸ್ತು. ಕಂಪ್ಲೀಟ್ಲಿ ಡೆಸ್ಟ್ರಾಯ್ಡ್ ಇಂದ
ಸಿವಿಯರ್ಲಿ ಡ್ಯಾಮೇಜ್ಡ್ ಅಂತ ಮಾಡ್ತು. ಸಂಪೂರ್ಣ ನಾಶ ಅನ್ನೋದನ್ನು ಬದಲಿಸಿ ದೊಡ್ಡ ಮಟ್ಟದಲ್ಲಿ ಹಾನಿಯಾಗಿದೆ ಅನ್ನೋದಕ್ಕೆ ಬದಲಾಯಿಸ್ತು. ಸೊ ಇದರ ಅರ್ಥ ಏನು? ಅಲ್ಲಿ ಇವ್ರಿಗೂ ಕೂಡ ಖಚಿತತೆ ಇಲ್ಲ, ಏನಾಗಿದೆ, ಎಷ್ಟು ಹಾನಿಯಾಗಿದೆ, ಏನು ಎತ್ತ ಅನ್ನುವಂಥದ್ದು. ಇನ್ನು ಮುಂದಕ್ಕೆ ಹೋಗಿ ವಾಲ್ ಸ್ಟ್ರೀಟ್ ಜರ್ನಲ್ ಸಹ ಹೇಳುತ್ತೆ, ಅದು ಸಹ ಅಮೇರಿಕದ ಪತ್ರಿಕೆನೇ. ಅದು ಹೇಳ್ತಾ ಇದೆ ಸೇಮ್, ಎಷ್ಟು ಹಾನಿಯಾಗಿದೆ ಅನ್ನೋದಕ್ಕೆ ಯಾವ ಸ್ಪಷ್ಟತೆಯೂ ಇಲ್ಲ, ಯಾರಿಗೂ ಗೊತ್ತಿಲ್ಲ, ಹೇಳೋಕ್ಕಾಗಲ್ಲ. ಅದರ ಜೊತೆಗೆ ಇನ್ನೊಂದನ್ನು ಸೇರಿಸುತ್ತೆ ವಾಲ್ ಸ್ಟ್ರೀಟ್ ಜರ್ನಲ್. ಏನು ಅಂದರೆ, ಟ್ರಂಪು 14 ದಿನ ಅಷ್ಟರೊಳಗಡೆ ನಾವು ನಿರ್ಧಾರವನ್ನು ತೆಗೆದುಕೊಳ್ತೀವಿ ಅಂತ ಹೇಳಿದ ತಕ್ಷಣವೇ ಇರಾನ್ ತನ್ನ ಯುರೇನಿಯಂ ಏನಿಟ್ಟಿತ್ತಲ್ಲ ಅಲ್ಲಿ ಎನ್ರಿಚ್ ಮಾಡೋದಕ್ಕೆ ಅಂತ ಪ್ಲ್ಯಾಂಟ್ಗಳಲ್ಲಿ, ಅಟಾಮಿಕ್ ಎನರ್ಜಿ ಪ್ಲ್ಯಾಂಟ್ಗಳಲ್ಲಿ ಆ ಯುರೇನಿಯಮನ್ನು ಅಥವಾ ಅದರ ಕಚ್ಚಾ ವಸ್ತುಗಳನ್ನು, ಅದರ ಸಾಮಗ್ರಿಯನ್ನು ಸಂಪೂರ್ಣವಾಗಿ ರಾತ್ರೋರಾತ್ರಿ ಶಿಫ್ಟ್ ಮಾಡಿದೆ. ಬೇರೆ ಕಡೆಗೆ ಹೋಗಿರುವಂತಹ ಸಾಧ್ಯತೆಗಳಿದೆ. ಇವರು ಬಾಂಬ್ ಹಾಕಿದ್ದು ಬರೀ ಸ್ಟ್ರಕ್ಚರ್ಗೆ ಮಾತ್ರ. ಅಲ್ಲಿ ಯುರೇನಿಯಂ ಆಗಲಿ ಅಥವಾ ಅಟಾಮಿಕ್ ಬಾಂಬ್ ತಯಾರಿಸುವಂತಹ ಯಾವುದೇ ವಸ್ತುಗಳಾಗಲಿ ಅಲ್ಲಿ ಇರಲಿಲ್ಲ ಅನ್ನುವ ಅನುಮಾನವನ್ನು ವಾಲ್ ಸ್ಟ್ರೀಟ್ ಜರ್ನಲ್ ಹೇಳ್ತಾ ಇದೆ. ಅದು ಸಹ ಅಮೇರಿಕದೇ ಪತ್ರಿಕೆ. ಇನ್ನು ಅಮೇರಿಕದ ತಾಳಕ್ಕೆ ಕುಣಿಯುವಂತಹ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ, ಇಡೀ ಜಗತ್ತಿನ ಎಲ್ಲ ಅಟಾಮಿಕ್ ಎನರ್ಜಿ ಏಜೆನ್ಸಿಗಳನ್ನು ಹೋಗಿ ಚೆಕ್ ಮಾಡೋದು, ಯಾವ ದೇಶ ಅಟಾಮಿಕ್ ಬಾಂಬ್ ಮಾಡ್ತಿದೆ ಅವುಗಳನ್ನು ಪರಿಶೀಲನೆ ಮಾಡೋದು ಎಲ್ಲ ಮಾಡುವಂತಹ ಸಂಸ್ಥೆ, ಅದು ಅಂತಾರಾಷ್ಟ್ರೀಯ ಸಂಸ್ಥೆ. ಅದು ಸಹ ಹೇಳ್ತಾ ಇದೆ ಎಷ್ಟು ಹಾನಿ ಆಗಿದೆ ಅನ್ನೋದ್ರ ಬಗ್ಗೆ ನಾವು ಈಗಲೇ ಏನೂ ಹೇಳೋಕ್ಕಾಗೋದಿಲ್ಲ, ಯಾವ ಮಾಹಿತಿಯೂ ಇಲ್ಲ. ಇನ್ನೊಂದು ಹೇಳ್ತಾ ಇದೆ, AFP ಅನ್ನುವಂತಹ ಇನ್ನೊಂದು ಸುದ್ದಿ ಸಂಸ್ಥೆ, ಅದು ಸಹ ಅಮೇರಿಕದ್ದೇ. ಅದು ಹೇಳ್ತಾ ಇದೆ 2 ಸಾಧ್ಯತೆಗಳಿದ್ದಾವೆ ಅಂತ. ಒಂದು, ಅಲ್ಲಿ ಯಾವುದೇ ವಿಕಿರಣಗಳು ಹೊರಸೂಸಿಲ್ಲ. ಯಾಕೆಂದರೆ ಅಣು ಸ್ಥಾವರದ ಮೇಲೆ ಬಾಂಬ್ ದಾಳಿ ಆದಾಗ ಅದು ಛಿದ್ರ ಆದರೆ ವಿಕಿರಣಗಳು ಹೊರಗೆ ಬರಬೇಕು, ರೇಡಿಯೇಷನ್ ಆಗಬೇಕು, ಅದು ಆಗಿಲ್ಲ. ಪ್ಲಸ್ ಆ ಸ್ಥಳದಲ್ಲಿ ಬಾಂಬುಗಳನ್ನು ಉದುರಿಸಿದ್ರಲ್ಲ, ಅದು ಗುರಿ ತಪ್ಪಿ ಪಕ್ಕದಲ್ಲಿ ಬಿದ್ದಿದ್ದಾವ ಅಮೇರಿಕದ ಬಾಂಬುಗಳು. AFB ನ್ಯೂಸ್ ಏಜೆನ್ಸಿ ಹೇಳ್ತಿರುವಂತಹ ಮಾತುಗಳಿದು. ಇದು ಸಹ ಅಮೇರಿಕದ್ದೇ ಚಮಚ. ಅದು ಹೇಳ್ತಾ ಇದೆ ವಿಕಿರಣಗಳು ಬಂದಿಲ್ಲ, ಬಾಂಬು ತಪ್ಪಿ ಪಕ್ಕದಲ್ಲಿ ಬಿದ್ದಿರೋ ಸಾಧ್ಯತೆಗಳಿದ್ದಾವೆ, ದಾಳಿ ತಪ್ಪಾದ ಜಾಗದಲ್ಲಿ ಆಗಿರೋ ಸಾಧ್ಯತೆಗಳಿದ್ದಾವೆ ಅಂತ. ಅಥವಾ ಅಲ್ಲಿಂದ ಯುರೇನಿಯಮನ್ನು ಶಿಫ್ಟ್ ಮಾಡಿಬಿಟ್ಟಿದೆ ಇರಾನ್ ಅಂತ. ಇಷ್ಟು ಸಂಸ್ಥೆಗಳು ಹೇಳ್ತಿದ್ದಾವೆ. ವಿ ಆರ್ ನಾಟ್ ಶ್ಯೂರ್ ಏನಾಗಿದೆ, ಎಷ್ಟು ಹಾನಿಯಾಗಿದೆ, ಇರಾನ್ನ ಪರಮಾಣು ಕಾರ್ಯಕ್ರಮ ಬಂದ್ ಆಗ್ಬಿಟ್ಟಿದೆಯಾ, ಇನ್ನು ಮುಂದಕ್ಕೆ ಯಾವತ್ತು ಮಾಡೋಕ್ಕೆ ಸಾಧ್ಯ ಇಲ್ವಾ, ಪರಮಾಣು ಸ್ಥಾವರಗಳು ಕಂಪ್ಲೀಟ್ ನಾಶ ಆಗಿದ್ದಾವ, ಏನು ಹೇಳಲಿಕ್ಕೆ ಬರಲ್ಲ, ಕನ್ಫರ್ಮೇಷನ್ ಇಲ್ಲ ಅಂತ ಅಮೇರಿಕದ ಗೌರ್ಮೆಂಟ್ ಟ್ವೀಟ್ ಚೇಂಜ್ ಮಾಡ್ಕೊಳ್ಳುತ್ತೆ. ಡೆಸ್ಟ್ರಾಯ್ಡ್, ಕಂಪ್ಲೀಟ್ಲಿ ಡೆಸ್ಟ್ರಾಯ್ಡಿಂದ ಸಿವಿಯರ್ಲಿ ಡ್ಯಾಮೇಜ್ಡ್ಗೆ. ಸೊ ಇದರ ಅರ್ಥ ಏನು? ಅಮೇರಿಕ ಹಾಕಿದ ಬಾಂಬುಗಳು ಟುಸ್ಸಾದುವ ಅಂತ ಅದು ಬಂದೇ ಬರುತ್ತೆ, ಆ ಪ್ರಶ್ನೆ ಬಂದೇ ಬರುತ್ತೆ. ಅದರ ಜೊತೆಗೆ ಇರಾನ್ ಹೇಳ್ಕೊಳ್ತಾ ಇದೆ, ಇದನ್ನು ಬೇಕಾದರೆ ನೀವು ಕೌಂಟರ್ ಮಾಡ್ಬೋದು, ಈ ಇರಾನ್ ಹಂಗೆ ಹೇಳುತ್ತೆ, ಇದರಲ್ಲಿ ಏನಿರುತ್ತಪ್ಪ ಅಂತ. ಇರಾನ್ ಹೇಳ್ತಾ ಇದೆ ನಮಗೆ ದೊಡ್ಡ ನಷ್ಟ ಏನೂ ಆಗಿಲ್ಲ. ಹೌದು, ಬಾಂಬುಗಳು ಬಿದ್ದವು, ನಮಗೆ ದೊಡ್ಡ ನಷ್ಟ ಏನೂ ಆಗಿಲ್ಲ, ಅಷ್ಟಕ್ಕೆ ಮಾತ್ರ ಹೇಳಿ ನಿಲ್ಲಿಸ್ಕೊಂಡಿದೆ ಅದು. ಸೊ ಇದಿಷ್ಟು ವಿಚಾರಗಳಿದ್ದಾವೆ. ಇವೆಲ್ಲವೂ ಸಹ ಅಮೇರಿಕದ ಸುದ್ದಿ ಸಂಸ್ಥೆಗಳು ಪ್ಲಸ್ ಅಮೇರಿಕದ ಕಂಟ್ರೋಲಲ್ಲಿರುವಂತಹ ಅಟಾಮಿಕ್ ಎನರ್ಜಿ ಏಜೆನ್ಸಿ ಇಷ್ಟು ಹೇಳ್ತಿರುವಂಥದ್ದು. ಆದರೆ ಅದನ್ನು ನಮ್ಮ ಜನ ಯಾರು ತಲೆಗೆ ತಗೊಳ್ಳಲ್ಲ. ಅವರೆಲ್ಲ ಗೋಧಿ ಮಾಧ್ಯಮಗಳ ಹಿಂದೆ ಬಿದ್ದಿರ್ತಾರೆ. ನಿಖರವಾದ ಸುದ್ದಿ, ಸತ್ಯವಾದ್ದು, ಅದಕ್ಕೆ ಆಧಾರ ಇರುವಂತಹ ಸುದ್ದಿಗಳು ಇವ್ರಿಗೆ ಬೇಕಾಗಿಲ್ಲ. ಎಲ್ರಿಗೂ ಗೋಧಿ ಮೀಡಿಯಾದಲ್ಲಿ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಸುಳ್ಳು ಹೇಳಬೇಕು, ಮುಸ್ಲಿಮರಿಗೆ ನಷ್ಟ ಆಗಿದೆ ಅಂತ ಹೇಳಬೇಕಷ್ಟೇ, ಮುಗೀತು. ಖುಷಿ ಆಗ್ಬಿಡ್ತಾರೆ. ಆ ಖುಷಿ ಪಡಿಸೋ ಮೂಲಕ TRP ಗಳಿಸ್ಕೊಳ್ಳೋದಕ್ಕೆ ಈ ಗೋಧಿ ಮಾಧ್ಯಮಗಳು ಸುಳ್ಳು ಹೇಳ್ಕೊಂಡು ಇರಾನ್ ಹೋಯ್ತು, ಅದಾಯಿತು, ಇದಾಯಿತು ಅಂತ ಕತೆ ಕಟ್ಕೊಂಡಿದ್ದಾವೆ. ಅಸಲಿಗೆ ನಿನ್ನೆ ಇರಾನ್ ಇಸ್ರೇಲ್ ಮೇಲೆ ಅತಿ ದೊಡ್ಡ ದಾಳಿ ಮಾಡಿದೆ. ಸಾಕಷ್ಟು ನಗರಗಳಲ್ಲಿ ಸಾವಿರಾರು ಕಟ್ಟಡಗಳನ್ನು ಧ್ವಂಸ ಮಾಡಿ ಬಿಸಾಕಿದೆ. ಜನ ಮಾತ್ರ ಬಂಕರಲ್ಲಿದ್ದಾರೆ. ಬಟ್ ಬಂಕರಲ್ಲಿ ಹೆಚ್ಚು ದಿನ ಇರೋಕ್ಕಾಗೋದಿಲ್ಲ. ಅಲ್ಲಿಯೂ ಸಹ ಸ್ಥಳದ ಅಭಾವ ಆಗ್ತಾ ಇದೆ. ಇಸ್ರೇಲಲ್ಲಿ ಒಡೆದಾಡ್ಕೊಳ್ತಿದ್ದಾರೆ ಒಬ್ರಿಗೊಬ್ರು.
ಈ ಬೀದಿಯವರು ಈ ಬಂಕರ್ಗೆ ಯಾಕೆ ಬಂದಿದ್ದೀರಾ, ಆ ಬೀದಿಯವರು ಆ ಬಂಕರ್ಗೆ ಯಾಕೆ ಬಂದಿದ್ದೀರಾ, ನಿಮಗಿರೋ ಬಂಕರ್ಗೆ ಹೋಗಿ ಅಂತ ಅವರು ಬಂದಿರೋರು ಅಲ್ಲಿ ಜಾಗ ಇಲ್ಲ ಅಂತ ಇಲ್ಲಿ ಕಳಿಸಿದ್ರು, ಇಲ್ಲಿ ಜಾಗ ಇಲ್ಲ ಅಂತ ಅಲ್ಲಿ ಕಳಿಸಿದ್ರು ಅಂತ ಅವರವರೇ ಕಿತ್ತಾಡ್ಕೊಳ್ಳೋ ಮಟ್ಟಕ್ಕೆ ಬಂದಿದ್ದಾರೆ. ಅಮೇರಿಕಾದಲ್ಲಿ ಅಮೇರಿಕ ಪ್ರಜೆಗಳೇ ಬೀದಿಗೆ ಬಂದು ಟ್ರಂಪ್ ವಿರುದ್ಧ ಪ್ರತಿಭಟನೆ ಮಾಡ್ತಿದ್ದಾರೆ. ಯಾಕೆ ನೀವು ಇರಾನ್ ಮೇಲೆ ದಾಳಿ ಮಾಡಿದ್ರಿ, ನಮಗೆ ಯುದ್ಧದ ಅವಶ್ಯಕತೆ ಇದೆಯಾ, ಇದು ಇಸ್ರೇಲ್ ತಲೆನೋವು, ನಾವ್ಯಾಕೆ ಮೈ ಮೇಲೆ ಹೇಳ್ಕೋಬೇಕು ಅಂತ ಟ್ರಂಪ್ ವಿರುದ್ಧ, ಅಮೇರಿಕ ಸರ್ಕಾರದ ವಿರುದ್ಧ ಅಮೇರಿಕದ ಪ್ರಜೆಗಳು ಪ್ರತಿಭಟನೆ ಮಾಡ್ತಿದ್ದಾರೆ. ಈ ಕಡೆ ಇರಾನ್ನಲ್ಲಿ ಜನ ಬೀದಿಗೆ ಬರ್ತಿದ್ದಾರೆ, ತೆಹರಾನ್ ರಸ್ತೆಗಳಿಗೆ ಬಂದಿದ್ದಾರೆ, ಮೆರವಣಿಗೆಯನ್ನು ಮಾಡಿದ್ದಾರೆ. ಆ ಮೆರವಣಿಗೆಯಲ್ಲಿ ಇರಾನ್ ಅಧ್ಯಕ್ಷರು ಸಹ ಭಾಗಿಯಾಗಿದ್ದಾರೆ. ಮಸೂದ್ ಪೆಜೆಸ್ಕಿಯಾ ಅನ್ನುವಂಥವರು ಇರಾನ್ನ ಅಧ್ಯಕ್ಷರು. ಎಲ್ಲರೂ ಸಹ ಪ್ರತಿದಿನ ನಾವು ಕೇಳ್ತಿರುವಂತಹ ಹೆಸರು ಅಲಿ ಖಮೇನಿ ಅಂತ, ಇರಾನ್ನ ಸರ್ವೋಚ್ಚ ನಾಯಕ ಅಂತ. ಆದರೆ ಅದಕ್ಕೊಂದು ಪ್ರೆಸಿಡೆಂಟ್ ಅಧ್ಯಕ್ಷರಿದ್ದಾರೆ, ಮಸೂದ್ ಪೆಜೆಸ್ಕಿಯಾ ಅಂತ. ಅವರು ಈ ಜನ ಬಂದಿದ್ದಾರಲ್ಲ ರಸ್ತೆಗೆ, ಮೆರವಣಿಗೆಗೆ, ಅದರ ಭಾಗವಾಗಿದ್ದಾರೆ. ಅವ್ರ ಜೊತೆ ಎಲ್ಲ ಸಂವಾದ ಮಾಡಿದ್ದಾರೆ, ಅವ್ರ ಜೊತೆಯಲ್ಲಿ ಅವರು ನಿಂತ್ಕೊಂಡಿದ್ದಾರೆ. ಇದಿಷ್ಟು ಇರಾನ್ ಮತ್ತು ಇಸ್ರೇಲ್ ನಡುವಿನ ಸಂಘರ್ಷದ ಕಳೆದ 24 ಗಂಟೆಗಳ ಅಪ್ಡೇಟ್. ನಿಖರವಾದ ವಾಸ್ತವತೆಯಿಂದ ಕೂಡಿದ ಮತ್ತು ಅದಕ್ಕೆ ಸಂಬಂಧಪಟ್ಟ ಆಧಾರಗಳ ಸಮೇತವಾಗಿ ನಿಮ್ಮ ಮುಂದೆ ಇಟ್ಟಿದ್ದೇನೆ. ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.